ಹಲೋ ಎವ್ರಿವನ್, ವೆರಿ ಗುಡ್ ಮಾರ್ನಿಂಗ್. ಇವತ್ತಿನ ಡೇನ ಸ್ಟಾರ್ಟ್ ಮಾಡೋಣ. ಇವತ್ತು ಅದೇ ರೀತಿ ಡ್ರಿಂಕ್ ಕುಡಿದು ಆನಂತರ ವರ್ಕೌಟ್ನ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ರಾತ್ರಿನೇ ಬಾದಾಮಿ ಮತ್ತು ದ್ರಾಕ್ಷಿನ ನೆನೆ ಹಾಕಿಟ್ಟಿದ್ದೆ. ಈ ನೀರನ್ನ ತಗೊಂಡು ಬಿಸಿ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಲೆಮನ್ ಹಾಕ್ಕೊಂಡು ಇವತ್ತು ಬೆಳಗಿನ ಡ್ರಿಂಕ್ನ ಫಿನಿಷ್ ಮಾಡಿದೆ. ಹಾಗೆ ಸ್ಪೆಷಲ್ ಡ್ರಿಂಕ್ ಕೂಡ ತಗೊಂಡೆ. ಆನಂತರ ವರ್ಕೌಟ್ನ ಸ್ಟಾರ್ಟ್ ಮಾಡಿದೆ. ವಾರ್ಮಪ್ನ ಮುಗಿಸ್ಕೊಂಡಿದ್ದೀನಿ. ವಾರ್ಮಪ್ನ ಡೈಲಿ ಮಾಡಿದ್ರೆ ಒಂದು ಸ್ವಲ್ಪ ಬೇಡ ಅನಿಸುತ್ತೆ, ಹಾಗಾಗಿ ಫಸ್ಟೇ ವಾರ್ಮಪ್ನ ಮುಗಿಸ್ಕೊಳ್ತೀನಿ. ಆನಂತರ ಎಕ್ಸಸೈಸ್ ಮಾಡೋದನ್ನ ಸ್ವಲ್ಪ ವೀಡಿಯೋ ಮಾಡ್ಕೊಳ್ತೀನಿ. ನಾನಿಲ್ಲಿ ಸ್ವಲ್ಪನೇ ವೀಡಿಯೋ ಹಾಕ್ತೀನಿ ಕಟ್ ಮಾಡಿ. ನಾನು ಇಷ್ಟೇ ಮಾಡೋದಿಲ್ಲ, ನಾನು ಜಾಸ್ತಿ ವರ್ಕೌಟ್ನ ಮಾಡ್ತೀನಿ. ತುಂಬ ಲೆಂತಿ ಆಗಿಬಿಟ್ಟಿರುತ್ತೆ ಅಂತ ಕಟ್ ಮಾಡಿ ಯಾವ್ಯಾವ ಥರ ಎಕ್ಸಸೈಸ್ ಮಾಡಿರ್ತೀನೋ ಅದನ್ನೆಲ್ಲ 10 ಸೆಕೆಂಡ್ 5 ಸೆಕೆಂಡ್ ಅಷ್ಟೇ ಹಾಕ್ತೀನಿ. ಇದು ಎಕ್ಸಸೈಸ್ ಮಾಡ್ತಿದ್ದೀನಲ್ಲ, ನಾನು ಇದನ್ನು 30 ಕೌಂಟ್ ಮಾಡ್ತೀನಿ. ಅದನ್ನೇ 3 ಸೆಟ್ ಮಾಡ್ಕೊಳ್ತೀನಿ. ಎಲ್ಲ ಎಕ್ಸಸೈಸು ಕೂಡ ಅದೇ ಥರ ಮಾಡ್ತೀನಿ. 30 ಕೌಂಟ್ ಮಾಡ್ತೀನಿ ಫಸ್ಟು, ಆನಂತರ 3 ಸೆಟ್ ಮಾಡ್ಕೊಳ್ತೀನಿ. ಈ ಎಕ್ಸಸೈಸ್ನ ನಾನು 50 ಕೌಂಟ್ ಮಾಡಿಕೊಂಡೆ, ಆನಂತರ 2 ಸೆಟ್ ಮಾಡಿಕೊಂಡೆ. ಅಂದರೆ 100 ಟೈಮ್ 50ಗೆ ಒಂದು ಬ್ರೇಕ್ ತಗೊಂಡು ಮತ್ತೆ ಒಂದು 50ನ ಮಾಡ್ಕೊಳ್ತೀನಿ. ಹಾಗೆ ಈ ಎಕ್ಸಸೈಸ್ ಮಾಡೋದ್ರಿಂದ ನಿಮಗೆ ಬ್ಯಾಕ್ಗೆ ತುಂಬ ವರ್ಕೌಟ್ ಆಗುತ್ತೆ. ಬ್ಯಾಕ್ ತುಂಬ ದಪ್ಪ ಇರೋರಿಗೆ ಈ ಎಕ್ಸಸೈಸ್ ಬೆಸ್ಟ್ ಎಕ್ಸಸೈಸ್. ಹಾಗೆ ಈ ಎಕ್ಸಸೈಸ್ ಮಾಡೋದ್ರಿಂದ ನಿಮಗೆ ಸೊಂಟಕ್ಕೆ ಆ ಕಡೆ ಈ ಕಡೆ ಸೈಡ್ ಬೊಜ್ಜು ಥರ ಬಂದಿರುತ್ತಲ್ಲ ಅದೆಲ್ಲ ಕಮ್ಮಿ ಆಗುತ್ತೆ. ಮುಂದೆ ಕೂಡ ಇಳೆ ಬಿದ್ದಿರೋ ಥರ ಆಗಿರುತ್ತಲ್ಲ ಅದೆಲ್ಲ ಕಮ್ಮಿ ಆಗುತ್ತೆ. ಆದರೆ ಈ ಎಕ್ಸಸೈಸ್ ಮಾಡೋದ್ರಿಂದ ಈ ಎಕ್ಸಸೈಸ್ ನೀವು ಡೈಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಈ ಎಕ್ಸಸೈಸ್ ನಿಮಗೆ ಬೆಲ್ಲಿ ಫ್ಯಾಟ್ನ ಬೇಗನೆ ಕಮ್ಮಿ ಮಾಡ್ಕೊಳ್ಳುತ್ತೆ. ಈ ಎಕ್ಸಸೈಸ್ ಈ ರೀತಿ ಕಾಲನ್ನ ಮೇಲೆ ಎತ್ತೋದ್ರಿಂದ ಇದು ಹೊಟ್ಟೆ ಹೇಳ್ತಾ ಬಂದಾಗ ನಿಮಗೆ ಹೊಟ್ಟೆ ಬಜ್ಜು ಹಾಗೆ ನೋವು ಕೂಡ ಆಗ್ತಿರುತ್ತೆ. ಸ್ವಲ್ಪ ಲೈಟಾಗಿ ಪೇಯ್ನ್ ಬರುತ್ತೆ. ಆದಾಗ ಗೊತ್ತಾಗುತ್ತೆ ನಿಮಗೆ ಎಕ್ಸಸೈಸ್ ಆಗ್ತಿದೆ ಅಂತ. ಹಾಗೆಯೇ ಎಕ್ಸಸೈಸ್ನ ಮುಗಿಸಿ ಇವತ್ತಿನ ವರ್ಕೌಟ್ನ ಕಂಪ್ಲೀಟ್ ಮಾಡಿ ಹಾಗೆ ಸ್ವಲ್ಪ ಬಿಸಿನೀರನ್ನು ಕೂಡ ಕುಡ್ಕೊಂಡೆ ಲಾಸ್ಟಿಗೆ. ಹಾಗೆ ಮನೆಗೆ ಬಂದೆ. ತಿಂಡಿ ಎಲ್ಲ ಮುಗಿಸಿ, ಅಂದರೆ ತಿಂಡಿ ನಾನು ತಿನ್ನೋದಿಲ್ಲ, ಮನೆಯವ್ರಿಗೆ ತಿಂಡಿ ಮಾಡಿ ಆನಂತರ ಗಿಡಗಳಿಗೆ ನೀರು ಹಾಕಿ ನೀರು ಹಾಕ್ತಾರೆ, ಅಪ್ಪ ಇಲ್ಲ ಅಮ್ಮ ಹಾಕ್ತಾರೆ. ತುಂಬ ದಿನ ಆಗಿತ್ತು, ಕಳೆ ಎಲ್ಲ ಬೆಳೆದಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಅಂದ್ಕೊಂಡು ಇವತ್ತು ನಾನೇ ನೀರು ಹಾಕ್ತಿದ್ದೆ. ನೀಟಾಗಿ ನೋಡಿ ಏನೇನು ಕಳೆ ಹಾಗೆ ಒಂದೊಂದು ಗಿಡ ಎಲ್ಲ ಒಣಗೋಗಿತ್ತು, ಅದನ್ನೆಲ್ಲ ತೆಗ್ದುಬಿಟ್ಟು ನೀರನ್ನ ಹಾಕ್ತಾಯಿದ್ದೆ. ನನಗೆ ಗಿಡ ಬೆಳೆಸೋದು ಅಂದರೆ ತುಂಬ ಇಷ್ಟ. ವೆರೈಟಿ ಗಿಡಗಳನ್ನ ತರಬೇಕು ಹಾಕಬೇಕು ಅಂದ್ಕೊಳ್ತೀನಿ. ಈಗಂತೂ ತುಂಬ ಟೈಮೇ ಇಲ್ಲ ನನಗೆ, ಹಾಗಾಗಿ ಹೊರಗಡೆ ಕೂಡ ಹೋಗಿಲ್ಲ. ಹೊರಗಡೆ ಹೋದಾಗ ಒಂದೆರಡು ಪ್ಲ್ಯಾಂಟ್ಗಳನ್ನ ತರಬೇಕು. ಇನ್ನೂ ಆ ಮನೇಲಿ ಏನೇನಾಗಿದೆಯೋ ಇನ್ನೂ ಹೋಗಬೇಕು. ಇನ್ನೊಂದು 2-3 ದಿನದಲ್ಲಿ ಹೊರಡಬೇಕು. ನಾನು ಹಸ್ಬೆಂಡ್ ಮನೆಗೆ ಹೋಗಬೇಕು. ಇಲ್ಲ ಅಮ್ಮನ ಮನೇಲಿ ಬಂದು 1 ತಿಂಗಳಾಗಕ್ಕೆ ಬಂತು, ಇಲ್ಲೇ ಇದ್ದೀನಿ. ಈಗ ಸಂಕ್ರಾಂತಿ ಇನ್ನೇನು ಒಂದು 15 ದಿನ ಇದೆ, ಅಷ್ಟರಲ್ಲಿ ಹೋಗ್ತೀನಿ ಅಲ್ಲಿಗೆ. ಅಷ್ಟೊಂದು ದಿನ ಏನಿಲ್ಲ, ಇನ್ನೊಂದು 2-3 ದಿನದಲ್ಲಿ ಹೊರಡ್ತೀನಿ. ಅಷ್ಟರಲ್ಲಿ ಗಿಡ ಎಲ್ಲ ನೀಟ್ ಮಾಡಿ ರೆಡಿ ಮಾಡಿಬಿಟ್ಟು ಹೋದರೆ ಅಮ್ಮ ನೀರು ಹಾಕ್ಕೊಳ್ತಾರೆ. ಅಜ್ಜಿ ಇರ್ತಾರೆ, ಅವರಾದರೂ ಹಾಕ್ತಾರೆ. ಗಿಡ ಒಣಗೋದಕ್ಕೆ ಬಿಡೋದಿಲ್ಲ ಏನು, ಆದರೆ ಕಳೆ ಎಲ್ಲ ಕ್ಲೀನ್ ಮಾಡೋದಿಲ್ಲ. ಅವರು ಬ್ಯುಸಿ ಇರ್ತಾರೆ, ಅವ್ರ ಕೆಲಸಗಳೇ ಅವ್ರಿಗಾಗಿರುತ್ತೆ. ಗಿಡ ಕ್ಲೀನ್ ಮಾಡೋದೆಲ್ಲ ನಾನು ಬಂದಾಗಲೇ ಮಾಡಿಕೊಟ್ಟು ಹೋಗ್ತೀನಿ. ಅಮ್ಮಂಗೂ ಕೂಡ ತುಂಬ ಇಷ್ಟ ಗಿಡ ಎಲ್ಲ ಬೆಳೆಸೋದಕ್ಕೆ. ಆದರೆ ಅವರು ಬಟ್ಟೆ ಹೊಲಿಯೋದು ಬ್ಯುಸಿ ಇರ್ತಾರೆ, ಅವರು ಮನೆ ಕೆಲಸ ಮಾಡೋದೇ ಸಾಕಾಗೋಗುತ್ತೆ. ಇದನ್ನೆಲ್ಲ ಮಾಡೋದಕ್ಕೆ ಅವರಿಗೆ ಟೈಮ್ ಇರೋದಿಲ್ಲ, ಹಾಗಾಗಿ ನಾನೇ ಬಂದಾಗ ಮಾಡಿಕೊಡ್ತೀನಿ. ಇಲ್ಲಿ ಕಡೆ ಕೂಡ ಸ್ವಲ್ಪ ಜಾಗ ಐತೆ, ಅಲ್ಲೂ ಕೂಡ ಗಿಡಗಳನ್ನ ಹಾಕಿದ್ದೀವಿ. ಅಲ್ಲಿ ಒಂಥರ ಅಂದರೆ 12 ಗಂಟೆ ಗಿಡ ಅಂತಾರೆ, ಅದನ್ನು ನಮ್ಮ ಕಡೆ ಅದನ್ನು ಬೆಳೆಸಿದ್ದೀವಿ. ಫ್ಲವರ್ 12 ಗಂಟೆ ಹಂಗೆ ಅರಳುತ್ತೆ. ಇದರಲ್ಲಿ ಕೂಡ ತುಂಬ ಮೊಗ್ಗಿದೆ. ಇದು ಕೂಡ 12 ಗಂಟೆ ಟೈಮ್ ಅಷ್ಟರಲ್ಲಿ 10 ಗಂಟೆ ಇಲ್ಲ 12 ಗಂಟೆ ಅಷ್ಟರಲ್ಲಿ ಹೂ ಅರಳುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಅದು ತುಂಬ ವೀಡಿಯೋಸಲ್ಲಿ ನಾನು ಹಾಕಿದ್ದೀನಿ. ಬೇಕಿದ್ರೆ ಲಾಸ್ಟಿಗೆ ಒಂದು ವೀಡಿಯೋ ಹಾಕ್ತೀನಿ, ನೋಡ್ಬೋದು ನೀವು ಯಾವ ರೀತಿ ಫ್ಲವರ್ ಅರಳಿರುತ್ತೆ ಅಂತ. ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಅರಳಿರೋ ಹೂಗಳನ್ನ ನೋಡೋದಕ್ಕೆ. ಈ ರೀತಿಯಾಗಿ ನಾನು ಎಲ್ಲ ಥರದ ಪ್ಲ್ಯಾಂಟ್ಗಳನ್ನ ಬೆಳೆಸಿದ್ದೀನಿ. ಹಾಗೆ ಇದು ಟರ್ಟಲ್ ವೈನ್, ಅದನ್ನು ನನಗೆ ತುಂಬ ಇಷ್ಟ, ಹಾಗಾಗಿ ಒಂದು 2-3ರಲ್ಲಿ ಅದನ್ನೇ ಹಾಕಿಟ್ಟಿದ್ದೀನಿ. ಅದು ತುಂಬ ಎಲ್ಲ ಉದ್ದ ಬೆಳೆದಿತ್ತು, ಹಾಳಾಗಿದ್ದೆ ಅಂದರೆ ಬಿಸಿಲು ಬಿದ್ದು ಎಲ್ಲ ಹಳದಿ ಆಗಿತ್ತು ಎಲೆ ಎಲ್ಲ. ಅದಕ್ಕೆ ಅದನ್ನ ಕಟ್ ಮಾಡಿ ಈಗ ಹೊಸ ಚಿಗುರು ಬರ್ತಿದೆ, ಹೊಸ್ದಾಗಿ ಬಂದಿದೆ. ಹಾಗೆ ಇದು ಒಂದು ಡಿಫ್ರೆಂಟಾಗಿರೋ ಪ್ಲ್ಯಾಂಟು. ಇಲ್ಲಿ 11 o'clock ಆಗಿತ್ತು.
ಡ್ರಿಂಕ್ನ ಕುಡಿಯೋಣ ಅಂದ್ಕೊಂಡು ಬಾದಾಮಿ ಮತ್ತು ದ್ರಾಕ್ಷಿ ನೆನೆ ಹಾಕಿಟ್ಟಿದ್ನಲ್ಲ ಅದನ್ನ ಮಿಕ್ಸ್ ಹಾಕ್ಕೊಂಡೆ ಜಾರ್ಗೆ. ಹಾಗೆ ಇಲ್ಲಿ ಬನಾನಾನ ಯೂಸ್ ಮಾಡ್ತಿದ್ದೀನಿ. ಒಂದು ಬನಾನ ಹಾಕ್ಕೊಂಡಿದ್ದೀನಿ, ದೊಡ್ಡದಾದರೂ ಒಂದು ಹಾಕ್ಕೊಳ್ಳಿ, ಚಿಕ್ಕ ಬನಾನ ಆದರೆ 2 ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಹಾಲನ್ನ ಸೇರಿಸ್ಕೊಳ್ತಿದ್ದೀನಿ. ಇಲ್ಲಿ ಹಸಿ ಹಾಲನ್ನ ಎಷ್ಟು ಗಟ್ಟಿ ಬಂದಿದೆ ಅಂದರೆ ನನಗಂತೂ ತುಂಬ ಇಷ್ಟ ಆಯಿತು. ಇದು ಟೇಸ್ಟ್ ಕೂಡ ಸಖತ್ತಾಗಿತ್ತು. ನಾನು ಟೇಸ್ಟ್ ಮಾಡಿದ್ನಲ್ಲ ಹಾಗಾಗಿ ಹೇಳ್ತಿದ್ದೀನಿ. ಎಷ್ಟು ಗಟ್ಟಿ ಬಂದಿದೆ ನೋಡಿ, ಸೂಪರಾಗಿತ್ತು. ಬನಾನಾ ಡ್ರಿಂಕ್ ಇದೇ ಫಸ್ಟ್ ಟೈಮ್ ನಾನು ಮಾಡ್ಕೊಳ್ತಿರೋದು. ಯಾವಾಗಲೂ ಆ್ಯಪಲ್ಲು, ಪೊಮೊಗ್ರಾನೆಟು, ಅದು ಕಲ್ಲಂಗಡಿ ಇದೇ ಥರ ಮಾಡ್ಕೊಳ್ತಿದ್ದೆ. ಇವತ್ತು ಫಸ್ಟ್ ಟೈಮ್ ಬನಾನಾ ಜ್ಯೂಸ್ನ ಮಾಡಿಕೊಂಡೆ. ಹಾಗೆ ಇಲ್ಲಿ ಚಿಯಾ ಸೀಡ್ಸ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಫಸ್ಟೇ ನೆನೆ ಹಾಕಿಟ್ಟಿದ್ದೆ. ಇದನ್ನ ಈಗ ಫುಲ್ ಕುಡಿದು ಮುಗಿಸೋಣ. ಹಾಗೆ ಲಂಚ್ಗೆ ಪ್ರಿಪೇರ್ ಮಾಡ್ಕೋಬೇಕು. ಇವತ್ತು ಪಡ್ಡು ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ. 2 ಕ್ಯಾರೆಟು, 1 ಕಟ್ಟು ಸಬ್ಸಿಗೆ ಸೊಪ್ಪನ್ನ ತೊಗೊಂಡಿದ್ದೀನಿ. ಹಾಗೆ 1 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆ ಒಂದು ಸ್ವಲ್ಪ ಕರಿಬೇವು ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ, 2 ಕ್ಯಾರೆಟ್ನ. ಜಾಸ್ತಿನೇ ನನಗೆ ವೆಜಿಟೇಬಲ್ ಜಾಸ್ತಿ ಇರಬೇಕಲ್ಲ, ಹಾಗಾಗಿ ಜಾಸ್ತಿನೇ ತೊಗೊಂಡಿದ್ದೀನಿ. ಇಲ್ಲಿ ಒಂದು ಸ್ವಲ್ಪ ಈರುಳ್ಳಿನ ಬೇಯಿಸ್ಕೊಳ್ಬೇಕು. ಹಾಗೆ ಹಾಕಿದರೆ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಬಾಣಲಿನ ಕಾಯಕ್ಕಿಟ್ಟು ಇದಕ್ಕೆ ತುಪ್ಪನ ಹಾಕ್ಕೊಳ್ತಿದ್ದೀನಿ ನಾನು. ತುಪ್ಪನ ಹಾಕಿ ಅದು ಕಾದ ನಂತರ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತೀನಿ. ಅದು ಚಟಪಟ ಆದಮೇಲೆ ಈರುಳ್ಳಿ ಮತ್ತು ಕರಿಬೇವು ಎರಡನ್ನೂ ಒಟ್ಟಿಗೆ ಹಾಕ್ಕೊಳ್ತೀನಿ. ಇದು ಒಬ್ಳಿಗಷ್ಟು ಸ್ವಲ್ಪನೇ ಮಾಡ್ಕೊಳ್ತಿರೋದು. ಅದ್ರ ಜೊತೆ ಪಾಪು ಕೂಡ ತಿಂತಾಳೆ. ಹಾಗಾಗಿ ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿನ ಯೂಸ್ ಮಾಡ್ತಿಲ್ಲ. ಖಾರಕ್ಕೆ ಅಂತ ಏನೂ ಹಾಕ್ತಿಲ್ಲ, ಹಾಗೆಯೇ ಮಾಡ್ಕೊಳ್ತಿದ್ದೀನಿ. ಇದಕ್ಕೆ ಎಕ್ಸ್ಟ್ರಾ ನಾನು ಚಟ್ನಿನ ಮಾಡ್ಕೊಳ್ತೀನಿ. ನನಗೆ ಖಾರ ಇಲ್ಲ ಅಂದರೆ ನನಗೆ ತಿನ್ನೋದಕ್ಕಾಗೋದಿಲ್ಲ. ನಾನು ಸ್ವಲ್ಪ ಜಾಸ್ತಿನೇ ಖಾರ ತಿಂತೀನಿ. ಹಾಗಾಗಿ ಈಗ ಕ್ಯಾರೆಟ್ನ ಕೂಡ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಹಿಟ್ಟನ್ನ ನಾನು ನೈಟೇ ರುಬ್ಬಿ ಇಟ್ಟಿದ್ದೆ. ಮಾರ್ನಿಂಗ್ ನೆನೆ ಹಾಕಿ ನೈಟ್ ರುಬ್ಬಿ ಇಡ್ತೀನಿ. ಅದನ್ನ ನೆಕ್ಸ್ಟ್ ಡೇ ಮಾರ್ನಿಂಗ್ ಏನು ಬೇಕು, ದೋಸೆ ಬೇಕಿದ್ದರೆ ದೋಸೆ, ಪಡ್ಡು ಬೇಕಿದ್ದರೆ ಪಡ್ಡು ಮಾಡ್ಕೊಳ್ತೀನಿ ನಾನು. ಸೊಪ್ಪು ಕ್ಯಾರೆಟ್ ಎಲ್ಲನೂ ಅದರೊಳಗಡೆ ಹಾಕ್ಕೊಂಡು ಅದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಆನಂತರ ನಾನು ಉಪ್ಪನ್ನ ಸೇರಿಸಿರೋದಿಲ್ಲ. ಆವಾಗ ಮಾಡ್ಕೊಳ್ಳುವಾಗ ಎಷ್ಟು ಬೇಕು ಅಷ್ಟನ್ನು ಸೇರಿಸ್ಕೊಳ್ತೀನಿ ಉಪ್ಪನ್ನ. ಈಗ ಚಟ್ನಿನ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಹಾಗೆ ಈ ರೀತಿ ಹಸಿಮೆಣ್ಸಿಕಾಯಿನ 3 ತೊಗೊಂಡಿದ್ದೀನಿ. ನನಗೆ ಜಾಸ್ತಿ ಖಾರ ಬೇಕು, ಹಾಗಾಗಿ ಇದನ್ನು ಸುಟ್ಕೊಂಡಿದ್ದೀನಿ. ಸುಟ್ಟು ಮಾಡೋದ್ರಿಂದ ಸ್ವಲ್ಪ ಟೇಸ್ಟ್ ಜಾಸ್ತಿ ಬರುತ್ತೆ, ಚೆನ್ನಾಗಿ ಕೂಡ ಇರುತ್ತೆ. ಕರಿಬೇವು, ಸ್ವಲ್ಪ ಜೀರಿಗೆ, ಹಾಗೆ 1 ಬೆಳ್ಳುಳ್ಳಿನ ಹಾಕ್ತಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳೋಣ. ಈಗ ಇದನ್ನ ಗ್ರೈಂಡ್ ಮಾಡ್ಕೊಳ್ಬೇಡೋಣ. ಇದನ್ನು ಮಿಕ್ಸಿ ಮಾಡಿ ಇಷ್ಟು ಗಟ್ಟಿಯಾಗಿದೆ. ಇದಕ್ಕೆ ತೆಳ್ಳು ಬೇಕಿದ್ರೆ ತೆಳ್ಳಗೆ ಮಾಡ್ಕೊಬೋದು. ನನಗೆ ಗಟ್ಟಿ ಚಟ್ನಿನೇ ಇಷ್ಟ, ಹಾಗಾಗಿ ಅಷ್ಟೇ ಮಾಡ್ಕೊಂಡಿದ್ದೀನಿ. ಸ್ಟವ್ ಆನ್ ಮಾಡಿ ಪಡ್ಡು ಪ್ಯಾನ್ನ ಇಟ್ಟಿದ್ದೀನಿ. ಇದಕ್ಕೆ ನಾನು ಆಯಿಲ್ ಹಾಕೋದಿಲ್ಲ, ಜಸ್ಟು ಅದಕ್ಕೆ ಫ್ರೈ ಮಾಡ್ಕೊಳ್ಳುವಾಗ ಆಯಿಲ್ ಅಂದರೆ ತುಪ್ಪ ಹಾಕಿರ್ತೀನಲ್ಲ ಅಷ್ಟೇ ಸಾಕು. ಮತ್ತು ನಾನು ಆಯಿಲ್ ಹಾಕೋದಿಲ್ಲ. ಈಗ ಒಂದೊಂದೇ ಸ್ಪೂನಷ್ಟು ಪಡ್ಡು ಪ್ಯಾನ್ಗೆ ಹಾಕ್ತಿದ್ದೀನಿ. ಇದು ಬೇಗನೆ ಬೇಯುತ್ತೆ, ಜಾಸ್ತಿ ಹೊತ್ತು ಬೇಯೋಕ್ಕೆ ಟೈಮ್ ಏನು ಬೇಡ. ಅಂದರೆ ಈರುಳ್ಳಿ ಫ್ರೈ ಮಾಡಿರ್ತೀವಿ. ಕ್ಯಾರೆಟು ಸಬ್ಸಿಗೆ ಸೊಪ್ಪು ಜಾಸ್ತಿ ಬೇಯೋದೇನು ಬೇಡ, ಅದು ಸ್ವಲ್ಪನೂ ಬೇಯಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಇದನ್ನು ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ಕಮ್ಮಿ ಉರಿನೇ ಇಟ್ಟು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಕೆಳಗಡೆ. ಮೇಲೆ ಬೆಂದಿರೋದಿಲ್ಲ, ಆದರೆ ಕೆಳಗಡೆ ಸೀದೋಗ್ಬಿಟ್ಟಿರುತ್ತೆ. ಅದಕ್ಕೆ ಸ್ವಲ್ಪ ಕಮ್ಮಿ ಉರಿ ಇಟ್ಟು ಬೇಯಿಸ್ಕೋಬೇಕು. ಇದನ್ನು ತಿರುಗಿಸ್ಕೊಳ್ತಿದ್ದೀನಿ. ನೋಡಿ, ಮಧ್ಯದಲ್ಲಿರೋದು ಸೀದೋಗ್ಬಿಟ್ಟಿದೆ, ಸೈಡಲ್ಲಿರೋದು ಇನ್ನೂ ಬೆಂದೇ ಇರೋದಿಲ್ಲ. ಇದನ್ನು ನೀಟಾಗಿ ತಿರುವಾಕೊಳ್ಳಿ. ಇಲ್ಲಿ ಫೋರ್ಕ್ ಇದೆಯಲ್ಲ, ಅದರಿಂದ ನೀವು ಈ ರೀತಿ ಚುಚ್ಚಿದ್ರೆ ಆ ಪ್ಯಾನಲ್ಲೆಲ್ಲ ಗೀಜು ಬಂದುಬಿಡುತ್ತೆ, ಬೇಗ ಹಾಳಾಗಿಬಿಡುತ್ತೆ. ಈ ರೀತಿ ನೀವು ಸ್ಪೂನಲ್ಲಿ ಯೂಸ್ ಮಾಡೋದ್ರಿಂದ ನೀವು ಗೀಜಾಗೋದಿಲ್ಲ, ನೀಟಾಗಿ ಪಡ್ಡು ಮೇಲ್ಗಡೆ ಎತ್ಕೊಳ್ಳುತ್ತೆ. ಇದು ಎಲ್ರಿಗೂ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ. ಆದರೂ ಕೂಡ ಸ್ವಲ್ಪ ಜನ ಫೋರ್ಕಲ್ಲಿ ಈ ರೀತಿ ತಿವಿತಾರೆ, ಅದರಿಂದ ಪ್ಯಾನ್ ಹಾಳಾಗಿಬಿಡುತ್ತೆ. ಹಾಗಾಗಿ ಹೇಳ್ತಿದ್ದೀನಿ. ಈಗ ಬೆಂದಿದೆ, ಇದನ್ನು ತಗೊಳ್ಳೋಣ ಎಲ್ಲನೂ. ಪಡ್ಡು ರೆಡಿಯಾಗಿದೆ. ನನಗೆ ಪಾಪುಗೆ
ಆಗೋಷ್ಟು ಮಾತ್ರ ಮಾಡ್ಕೊಂಡಿದ್ದೀನಿ. ಈಗ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಕ್ಯಾರೆಟ್ನ ತೊಗೊಂಡಿದ್ದೀನಿ. ಹಾಗೆ ಸಂಜೆ ಈವ್ನಿಂಗ್ ನಾನು ಕಲ್ಲಂಗಡಿ ಹಣ್ಣು ತಿಂದ್ಕೊಂಡೆ. ಹಾಗೆ ನೈಟ್ ಡಿನ್ನರ್ಗೆ ಮಾಮೂಲಿ ಹಾಗೆ ರಾಗಿ ಮಾಲ್ಟ್ನ ತೊಗೊಂಡೆ ವಿತ್ ಫ್ಲ್ಯಾಕ್ಸ್ ಸೀಡ್ಸ್. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.